ಕಲಬುರಗಿ ತಾಲೂಕಿನ ಔರಾದಕೆ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಭವನದ ಜಾಗದ ವಿವಾದ. ಹೌದು, ಕೂಲಿ ಸಮಾಜಕ್ಕೆ ಮೀಸಲಾಗಿದ್ದ ಜಾಗವನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಕ್ರಮವಾಗಿ ಬೇರೆಯವರಿಗೆ ಪರಭಾರೆ ಮಾಡುತ್ತಿದ್ದಾರೆ ಎಂದು ಸಮಾಜದ ಮುಖಂಡರು ಆರೋಪಿಸಿದ್ದಾರೆ. ಈ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಲು ಯತ್ನ ನಡೆದಿದ್ದು, ಇದನ್ನು ವಿರೋಧಿಸಿ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಇಒರವರಿಗೆ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಬೇಕು ಅಂಬಿಗರ ಚೌಡವರಿಗೆ ಸ್ಥಳಾವಕಾಶ ಮಾಡಿಕೊಡ್ಲೇಬೇಕು. ಅಂಬಿಗರ ಚೌಡಯ್ಯನವರಿಗೆ ಸ್ಥಳಾವಕಾಶ ಮಾಡಿಕೊಡ್ಲೇಬೇಕು. ಅಂಬಿಗರ ಚೌಡಯ್ಯನವರಿಗೆ ಸ್ಥಳಾವಕಾಶ ಕೊಡ್ಲೇಬೇಕು. ಮುಖಂಡರು ಹಾಗೂ ಗ್ರಾಮಸ್ಥರು ಮತ್ತು ಪವಣ ಮ್ಯಾಕೇರಿ ಸರ್ ಅವರೇ, ಈ ಒಂದು ಔರಾದಕೆ ಗ್ರಾಮದ ಸರ್ವೆ ನಂಬರ್ 36-37ರಲ್ಲಿ ಏನು ಖುಲ್ಲಾ ಸ್ಥಳವನ್ನು ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿಗಾಗಿ ಮೀಸಲಿಟ್ಟ ಜಾಗ ಕೊಡಬೇಕಂತೇಳಿ ತಾವೆಲ್ಲ ಮನವಿ ಕೊಟ್ಟಿದ್ದೀರಿ. ಮತ್ತು ಆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವರು ಏನು ಹಂಚಿಕೆ ಗ್ರಾಮ ಸಭಾ ಮಾಡದೇ ಹಂಚಿಕೆ ಮಾಡಿದ್ದಾರೆ ಮತ್ತು ಡಬಲ್ನು ಕೂಡ ಮಾಡಿದ್ದಾರೆ ಅನ್ನೋದು ತಮ್ಮ ಮನವಿ ಪತ್ರದಲ್ಲಿ ಅಡಗಿದೆ. ನಾನು ಇದನ್ನೆಲ್ಲ ಒಂದು ವಾರದಲ್ಲಿ ಪರಿಶೀಲನೆ ಮಾಡಿ ತಮ್ಗೆ ಸಂಬಂಧಪಟ್ಟವರು ಯಾರೇ ಆಗಿರಲಿ, ಅವರು ಗ್ರಾಮ ಪಂಚಾಯತಿ PDOರಾಗಿರ್ಬೋದು, ಸೆಕ್ರೆಟ್ರಿಗಳಾಗಿರ್ಬೋದು ಮತ್ತು ಮಾಜಿ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳಿರ್ಬೋದು, ಇದಕ್ಕೆ ಯಾರ್ಯಾರು ಕಾರಣೀಭೂತರಾದ ಮತ್ತು ನಾನು ಪರಿಶೀಲನೆ ಮಾಡತನ ಏನೂ ಹೇಳಲ್ಲ. ಪರಿಶೀಲನೆ ಮಾಡಿ ನಾವು ಹೇಳ್ದಂಗೆ ನಿಜ ಆಗಿತ್ತಂದ್ರೆ ಅವರೆಲ್ಲರ ಮೇಲೂ ನಾವು ಆ್ಯಕ್ಷನ್ ತೊಗೊಳ್ಳೋದು ಮಾಡ್ತೀವಿ. ನಮ್ಗೆ ಒಂದು ವಾರ ನಮ್ಗೆ ಅವಕಾಶ ಕೊಡಿ. ಅವಕಾಶದಲ್ಲಿ ನಾವು ಇವತ್ತೇ ನಾನು ಇದು ಎಲ್ಲ ನಮ್ಮ ತಾಲೂಕು ಪಂಚಾಯತ್ಲಿಂದ ಒಂದು ಟೀಮು ರೆಡಿ ಮಾಡ್ತೀನಿ. ರೆಡಿ ಮಾಡಿ ಕಳಿಸಿ ಎಲ್ಲ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಂಡು ತಮ್ಗೆ ಖಂಡಿತ ನ್ಯಾಯ ಒದಗಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕಲಬುರಗಿ ತಾಲೂಕಿನ ಏನು ಪ್ರತಾವಾದ ವೃತ್ತದಲ್ಲಿ ಬರುವಂಥ ಔರಾದಕೆ ಗ್ರಾಮದಲ್ಲಿ ಏನು ಪ್ರವಾಹದಿಂದ ಮುಳುಗಡೆ ಆದಂಥ ಗ್ರಾಮ, ಅದಕ್ಕೆ ಪುನರ್ವಸತಿ ಕೇಂದ್ರವನ್ನು ಈ ಹಿಂದೆ ಸ್ಥಾಪಿಸಲಾಗಿತ್ತು. ಆ ಪುನರ್ವಸತಿ ಕೇಂದ್ರದಲ್ಲಿ ಅಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ ಸುಮಾರು 210 ಮನೆಗಳನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು, ನಿವೇಶನಗಳು. ಅದರಂತೆ ಆ ಒಂದು 36-37 ಸರ್ವೆ ನಂಬರ್ದಲ್ಲಿ ಎಲ್ಲ ಸಮುದಾಯದ ಶರಣರಿಗೆ, ಬಸವಣ್ಣರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ಸ್ಥಳವನ್ನು ನಿಗದಿಪಡಿಸಿ ಆಯಾ ಸಮುದಾಯಗಳಿಗೆ ಏನು ಸಭೆ ಸಮಾರಂಭಗಳು, ಮದುವೆ ಮುಂಜಿಗಳು ಆಚರಣೆ ಮಾಡುವಂಥ ಕೆಲಸ ಸುಮಾರು 10-15 ವರ್ಷಗಳಿಂದ ನಡೀತಾ ಬಂದಿದೆ. ಅದರಂತೆ ಅಂಬಿಗರ ಚೌಡಯ್ಯದವರಿಗೆ ಕೂಡ ಇಂತಿಷ್ಟು ಸ್ಥಳಾವಕಾಶವನ್ನು ಮಾಡಿ ಕೊಡಲಾಗಿದೆ. ಅದರಲ್ಲಿ ಈಗಾಗಲೇ ಅವರು ಫೆನ್ಸಿಂಗ್ ಹಾಕ್ಕೊಂಡು ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಎಲ್ಲ ಸಭೆ ಸಮಾರಂಭಗಳನ್ನು ಮಾಡ್ಕೊತ ಬಂದರು. ಈ ಮಧ್ಯೆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಮತ್ತು PDOಗಳು ಸೇರಿಕೊಂಡು ಏನು ಹಿಂದೆ 2017ರ ಒಂದು ತಿದ್ದುಪಡಿಯನ್ನು ಮಾಡಿ ಕೆಲವರಿಗೆ ಅಲ್ಲಿ ನಿವೇಶನಗಳು ನೀಡಿ ಆ ಸಮುದಾಯದವರಿಗೆ ಈ ಒಂದು ಸ್ಥಳಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು EO ಅವರಿಗೆ ಮತ್ತು CO ಕಲಬುರಗಿ ಅವರಿಗೆ ನಾವು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಪತ್ರವನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ಒಂದು ರೀತಿಯಾದಂಥ ಕ್ರಮ ಇಲ್ಲಿವರೆಗೆ ಆಗಿಲ್ಲ. ಇದರ ಮಧ್ಯೆ ಅವರು ಏನು ಸೈಟ್ ಕೊಟ್ಟರ ಅಂಥವ್ರು ಬಂದು ಇಲ್ಲಿ ನಮ್ಮ ಸೈಟ್ ಅವತ್ತೇಳಿ ಕಲ್ಲು ಹಾಕುವಂಥ ಪ್ರಯತ್ನ ಕೂಡ 2-3 ದಿನ ಹಿಂದೆ ಮಾಡಿದರು. ಆದ್ದರಿಂದ ಈ ವಿಷಯ ಗಂಭೀರವಾಗಿ ಪರಿಗಣಿಸುವ ಸಲುವಾಗಿ ಇವತ್ತಿನ ದಿವಸ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನು ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಮಾಡ್ತಾಯಿದ್ವಿ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ಏನು ಈ ಸಮುದಾಯಕ್ಕೆ ಏನು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ, ಆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಸಂಪೂರ್ಣ ಸ್ಥಳವನ್ನು ಏನು ಅಂಬಿಗರ ಚೌಡಯ್ಯನರ ಒಂದು ಸಂಘಟನೆ ಹೆಸರಿನ ಮೇಲೆ ಮಾಡಬೇಕು. ಮತ್ತು ಅನಧಿಕೃತವಾಗಿ ಏನು ಅದರಲ್ಲಿ 2-3 ಸೈಟ್ಗಳೇನು ಕೆಲವೊಬ್ಬರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಮಾಡಿದಾರ ಅದನ್ನು ರದ್ದುಪಡಿಸಬೇಕು. ಮುಂದಿನ ದಿನಗಳಲ್ಲಿ ಆ ಸಮುದಾಯ ಭವನಕ್ಕೆ ಇವತ್ತು ಶಾಸಕರು ಸುಮಾರು 25 ಲಕ್ಷ ರೂಪಾಯಿ
ಅಲ್ಲಿ ಸಮುದಾಯ ಭವನಕ್ಕೆ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಮನವಿ ಪತ್ರವನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಕಲಬುರಗಿ ಅವರಿಗೆ ನೀಡಿದ್ದೇವೆ. ಮಾನ್ಯ ತಾಲೂಕು ಪಂಚಾಯತಿ ಅಧಿಕಾರಿಗಳು ಕೂಡ ಈಗ ತಾನೇ ನಮ್ಮ ಮನವಿಯನ್ನು ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಂದು ವಾರದಲ್ಲಿ ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೀವಿ. ಮುಂದೆ ಒಂದು ವಾರದಲ್ಲಿ ಈ ಎಲ್ಲ ಕೆಲಸಗಳು ಮಾಡದೇ ಇದ್ದಲ್ಲಿ ಉಗ್ರವಾದಂಥ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆಯುವಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ಔರಾದ್ಕೆ ಗ್ರಾಮದಲ್ಲಿ 10 ವರ್ಷದಿಂದ ಎಲ್ಲ ಸಮಾಜಕ್ಕೆ ಅಂಬೇಡ್ಕರ್ ಚೌಡಾಯಲ್ಲಿ ಬಾಬಾ ಸಾಹೇಬ ಮತ್ತು ಬಾಬು ಜಗಜೀವನ್ ಎಲ್ಲ ಸಮಾಜಕ್ಕೆ ಜಾಗ ಬಿಟ್ಟಿದೆ ಸರ್. 10 ವರ್ಷದಿಂದ ಅಲ್ಲಿ ಆಚರಣೆ ನಾವು ಜಯಂತಿ ಮಾಡ್ಕೋತೇ ಬಂದೀವಿ. ಆದರೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಂಬರ ಪಿ ಡಿ ಒ ಸೇರಿ ಕುತಂತ್ರದಿಂದ ಅಲ್ಲಿ ಏನು ಮಾಡ್ರೆ 5 ಪ್ಲಾಟ್ ಹಾಕ್ಯಾರ್ರಿ ಜಾಗದಾಗ. ಪ್ಲಾಟ್ ಹಾಕಿ 6 ಪ್ಲಾಟ್ ಹಾಕಿದ್ದಾರೆ. ಆ 6 ಪ್ಲಾಟ್ ಯಾರಿಗೂ ಮುಟೇಶನ್ ಕದ್ದು ಮುಂಚೆ ಮುಟೇಶನ್ ಮಾಡೀವಿ ನಾವು. ಹಕ್ಕು ಪತ್ರ ಇದು ಮಾಡಿ ಫೋರ್ಜರಿ ಸಿಗ್ನೇಚರ್ ಮಾಡಿಕೊಂಡು ತಂದು ಇಲ್ಲೆಲ್ಲ ಅವರಿಗೆ ಕಲ್ಲು ಹೊಡ್ಲಿಕ್ಕೆ ಹೋಗ್ತಾರೆ. ಅದೆಲ್ಲ ತಡೆಗಟ್ಟಿವಿ ಸರ್. ಅದು ನಾವು ಸರ್ ಬಲ್ಲಿ ನ್ಯಾಯ ಒದಗಿಸ್ಬೇಕು ನಮಗೆ. ಈಗ ತಾಲೂಕ್ ಪಂಚಾಯತಿ ಸಾಹೇಬ್ರಿಗೆ ನಾವು ಮನವಿ ಪತ್ರ ಸಲ್ಲಿಸೀವಿ. ಇದು 8 ದಿನದ ನಮಗೆ ಏನಾದರೂ ಇದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕೊಡಲಿಲ್ಲಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಉಗ್ರ ಪುರ ಇಲ್ಲಿ ಎಲ್ಲ ಗ್ರಾಮಸ್ಥರ ವತಿಯಿಂದ ನಾವು ಉಗ್ರ ಹೋರಾಟ ಮಾಡೋವಂಥ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ತಾಲೂಕ್ ಆಫೀಸರ್ಗೆ ಮನವಿ ಮಾಡ್ಕೊತೀವಿ ಸರ್. ಅದು ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಮೊಟೇಶನ್ ಮಾಡಿ ಕೊಡ್ಬೇಕಂತೇಳಿ. ಇದು 3 ತಿಂಗಳೇ ಸರ್. ಇದು ಮಾಡ್ಕೊಂಡು ನೋಡ್ಕೊಂಡು ಮೆಂಬರ್ಗಳೇ 3 ತಿಂಗಳಾಯ್ತು ಕುತಂತ್ರ ಮಾಡಿ ಕಲ್ಲು ಓಡಿಸಿ ಹಳಿ ಊರಿದ್ದು ಶಿಫ್ಟ್ ಮಾಡಿಕೊಂಡು ಬಂದವರಿಗೆ ಎಲ್ಲ ಆಲ್ರೆಡಿ ಎಲ್ಲರಿಗೆ ಡಬಲ್ ಪ್ಲಾಟ್ ಪ್ಲಾಟ್ ಆಲ್ರೆಡಿ ಅವರಿ ಇದ್ದವರಿಗೆ ಮತ್ತು ಅವ್ರಿಗೆ ಹಾಕಿ ಅವರಿಂದ ಏನು ಇದು ಮಾಡ್ಕೊಂಡು ಮಾಡಿದಾರ ಗೊತ್ತಿಲ್ಲ. ಎಲ್ಲರಿಗೆ ಮನೆ ಇದ್ದವ್ರಿಗೆ ಮಾಡಿಕೊಂಡು ಈ ಸಮಾಜ ನಮ್ಮ ಸಮಾಜದವರೇ ನಮ್ಮವರೇ ನಮಗೆ ವಿರೋಧ ಆಗ್ಬಿಟ್ಟಾರೆ. ದುಶ್ಮನಕಾಯಿ ಅಂದ್ರೆ ಬಗಲ್ ಮೇ ಅಂದಂಗೆ ನಮ್ಮವರೇ ನಮಗೆ ವಿರೋಧ ಆಗ್ಬಿಡ್ತಾರೆ. ಎಲ್ಲ ಸಮಾಜಕ್ಕೆ ಒಗ್ಗಟ್ಟಿದ್ರೆ ಬರೀ ಒಂದು 6 ಜನ ಕೂಡ ನಮಗೆ ಕುತಂತ್ರ ಮಾಡ್ಕೊಂಡು ಸಮಾಜದ ಜಾಗ ಪ್ಲಾಟ್ ಹಾಕಲ್ಕುತ್ತಾರೆ. ಅದನ್ನು ದಯವಿಟ್ಟು ತಡೆಗಟ್ಟಬೇಕಂತೇಳಿ ನಾವು ತಾಲೂಕು ಪಂಚಾಯತ್ ಮನವಿ ಮಾಡ್ಕೊತಾ ಇದ್ದೀವಿ. ನನ್ನ ಹೆಸರು ಬಾಬು ಕುಡಿ ಅಂತ ಸರ್. ಊರಾಗ ಜಾಗ ಅದು ಅಂಬಿಗರ್ ಚೌಡಂದ ಇಷ್ಟೇ ಜಾಗ ಅದ ರೀ. ನಮ್ದು ಯಾವ್ದೂ ಬಿಟ್ಟು ಜಾಗ ಇಲ್ರಿ. ನಮ್ಗೆ ಏನಾರ ಕಾರಣಕ್ಕೆ ಮಾಡ್ಬೇಕಾದ್ರೂ ನಮ್ಗೆ ಯಾವ್ದೂ ಇದು ಇಲ್ದಂಗೆ ಆಗೈತಿ. 6 ಮಂದಿ ಮನೆ ಮಾರ್ಕೊಂಡು ತಿಂದು ಮತ್ತು ನಮಗೆ ಇಲ್ಲಿ ಜಾಗದಾಗ ಕೈ ಹಾಕ್ಯಾರ. ಬಂದು ಜಾಗ ಅವ್ರ ಮನೆ ಇದ್ದಿತ್ತು ಮಾರ್ಕೊಂಡು ತಿಂದಾರ. ಮಾರ್ಕೊಂಡು ತಿಂದು ನಮ್ಗೆ ಅಂಬಿಗರ್ ಚೌಡ ಇದ್ದಾಗ ಮತ್ತೆ ಹಾಕ್ಯಾರ. ಒಳಗ ಮಾಡ್ರ ಗೊತ್ತಿಲ್ರಿ ಜಾಗ ಮಾಡಿದ್ದು. ಈಗ ಹಸರ್ಲೆ ಮಾಡ್ಕೋಬೇಕಂತ ಹೋಗ್ಯಾರ. ಈಗ ಗೊತ್ತಾಗ್ಯದ್ರಿ ಅದು ಕದ್ದು ಮುಚ್ಚಿ ಮಾಡ್ಯಾರ ಅವ್ರು ಈಸ್ತಾರಿ. ಈಗ ಹಸರ್ಲೆ ಮಾಡ್ಕೋಬೇಕಂತ ಹೋಗ್ಯಾರ. ಈಗ ಗೊತ್ತಾಗ್ಯದ್ರಿ. ಈಗ ಜಾಗ ಬೇಕಂತ ನಮ್ಮ ಜಾಗ ಸಿಗಲಿಲ್ಲ ಅಂದ್ರೆ ನಾವು ಇಷ್ಟು ಹೋರಾಟ ಮಾಡೋದೇ. ನನ್ನ ಹೆಸರು ಸುಭದ್ರ.